ಕಳೆದ 3 ವರ್ಷಗಳಿಂದ ಅಂಕೋಲಾ ನ್ಯಾಯಾಲಯದಲ್ಲಿ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿ ಪದೋನ್ನತಿಯೊಂದಿಗೆ ಬೆಂಗಳೂರಿಗೆ ವರ್ಗಾವಣೆಗೊಂಡಿರುವ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಮನೋಹರ್ ಎಂ ಅವರಿಗೆ ಅಂಕೋಲಾದ ವಕೀಲರ ಸಂಘದ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಅಂಕೋಲಾ ತಾಲೂಕಿನ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡ ಸರಳ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಿರಿಯ ನ್ಯಾಯಾಧೀಶರಾದ ಮನೋಹರ್ ಎಂ ಅವರು, ನ್ಯಾಯಾಧೀಶರು ಸಮಾಜದ ಸೇವಕರಾಗಿದ್ದು ಸಮಾಜದಲ್ಲಿ ಯಾರೂ ನ್ಯಾಯದಿಂದ ವಂಚಿತರಾಗದಂತೆ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಅಂಕೋಲಾಕ್ಕೆ ಸೇವೆಗೆ ಬರುವ ಮುನ್ನ ಮತ್ತು ಬಂದ ನಂತರದ ತನ್ನ ಕುಟುಂಬದ ಭಾವನೆಗಳನ್ನು ಆತ್ಮೀಯವಾಗಿ ಹಂಚಿಕೊಂಡು ಇಲ್ಲಿನ ಪರಿಸರ, ಜನರ ಪ್ರೀತಿ ವಿಶ್ವಾಸ ಬಿಟ್ಟು ಹೋಗಲು ಮನಸ್ಸಿಗೆ ಕಷ್ಟವಾಗುತ್ತಿದೆ. ಇಲ್ಲಿನ ವಕೀಲರ ಸಂಘ ನ್ಯಾಯಾಲಯದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಉತ್ತಮ ಸಹಕಾರ ನೀಡುತ್ತಿರುವುದು ಸದಾ ಸ್ಮರಣೀಯ ಎಂದರು. ಇಲ್ಲಿ ಮಾತ್ರ ನಿಮಗೆ ಜಿದ್ದಾಡಿದ್ದಿದ್ರು ಕೂಡ ಅದು ಇಲ್ಲ ಅಂತ ತೋರಿಸಿಕೊಟ್ಟಂತವ್ರು ನೀವು ಮಾತ್ರ. ಹಾಗಾಗಿ ಅಂತ ಗುಣ ನಿಮ್ಮಲ್ಲಿ ಇದ್ದಿದ್ರಿಂದಲೇ ನಾನು ಖುಷಿಯಾಗಿದ್ದು. ಮತ್ತೆ ನಾನು ರಿಟೈರ್ಡ್ ಆಗಿರೋರಿಗೆ ಇಲ್ಲೇ ಇದ್ರು ನನಗೇನು ತೊಂದರೆ ಇಲ್ಲ, ಯಾಕಂದ್ರೆ ಅಷ್ಟು ಆರಾಮವಾಗಿದ್ದೆ. ಏನು ನನ್ನ ಹೆಂಡತಿ ಕೂಡ ಹೇಳೋರು, 1 ವರ್ಷ ಎಕ್ಸ್ಟೆನ್ಷನ್ ಆಗಿದ್ರು ಚೆನ್ನಾಗಿತ್ತು. ಅಂದ್ರೆ ಅವರು ಈ ಊರನ್ನು ಅಷ್ಟು ಇಷ್ಟಪಟ್ಟಿದ್ದಾರೆ ಅಂದ್ರೆ ಆ ರೀತಿ ನೋಡಿ. ಹಿರಿಯ ವಕೀಲ ವಿನೋದ್ ಶಾನ್ಬಾಗ್, ಎಂಪಿ ಭಟ್, ಉಮೇಶ್ ನಾಯ್ಕ್ ಮಾತನಾಡಿ, ನ್ಯಾಯಾಧೀಶರಾದ ಮನೋಹರ್ ಎಂ ಅವರು ಸಾಮಾಜಿಕ ಕಳಕಳಿಯ ನ್ಯಾಯಾಧೀಶರಾಗಿ ಅಂಕೋಲಾದಲ್ಲಿ ಗುರುತಿಸಿಕೊಂಡಿದ್ದು, ಶಿರೂರು ಗುಡ್ಡ ಕುಸಿದಂತಹ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಧಾವಿಸಿ ಆ ಭಾಗದ ಜನತೆಯ ಸುರಕ್ಷತೆ ಕುರಿತು ಕಾಳಜಿ ವಹಿಸಿದ್ದರು. ಕಾನೂನು ಸೇವಾ ಸಮಿತಿಯ ಮೂಲಕ ಸಮಾಜದಲ್ಲಿನ ದುರ್ಬಲರಿಗೆ ನ್ಯಾಯ ಒದಗಿಸುವ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಎಂದರು. ವಕೀಲರ ಸಂಘದ ಅಧ್ಯಕ್ಷ ದೀಕ್ಷಿತ್ ನಾಯಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನ್ಯಾಯಾಧೀಶರಾದ ಮನೋಹರ್ ಎಂ ಅವರಿಂದ ವಕೀಲರಿಗೆ ಸಾಕಷ್ಟು ಕಲಿಕೆಗೆ ಅವಕಾಶ ಮತ್ತು ಮಾರ್ಗದರ್ಶನ ದೊರಕಿತ್ತು. ತಮ್ಮನ್ನೆಲ್ಲ ಒಂದಾಗಿ ಕಾಣುವ ಕೌಟುಂಬಿಕ ಪ್ರೀತಿ ಇಲ್ಲಿತ್ತು ಎಂದರು. ಸದಸ್ಯನನ್ನ ರೀತಿಯಲ್ಲಿ ನಾವು ಸಾಹೇಬ್ರನ್ನ ನೋಡಿದ್ದೇವೆ. ಆಗ ಕುಟುಂಬದ ಸದಸ್ಯರೊಂದು ದೂರ ಒಂದು ಪ್ಲೇಸಿಗೆ ಕಳಿಸ್ಕೊಡುವಂತ ಸಂದರ್ಭ ನಮ್ಮದಾಗಿದೆ. ಯಾಕಂದ್ರೆ ಅವರು ಕುಟುಂಬದ ಸದಸ್ಯರಾದ್ರೂ ಕೂಡ ಆಗಾಗ ಬಂದು ಹೋಗ್ತಾ ಇರ್ತಾರೆ. ಈ ಸಾಹೇಬರು ನಮ್ಮನ್ನ ಯಾವಾಗ ಮತ್ತು ನಮ್ಮ ರಿಟರ್ನ್ ನಮ್ಗೆ ಯಾವಾಗ ಭೇಟಿ ಆಗ್ತಾರೆ ಅನ್ನೋದೊಂದು ಸಮಸ್ಯೆ ನಮಗೆ. ನ್ಯಾಯಾಧೀಶರ ಬೀಳ್ಕೊಡುಗೆ ದಿನದಂದೇ ಅವರ ವಿವಾಹ ವಾರ್ಷಿಕೋತ್ಸವದ ದಿನದ ಸಿಹಿ ದಿನವೂ ಆಗಿದ್ದು, ಧರ್ಮಪತ್ನಿ ಭಾಗ್ಯಶ್ರೀ ಅವರೊಂದಿಗೆ ಮನೋಹರ್ ಎಂ ಅವರನ್ನ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿ ನೆನಪಿನ ಕಾಣಿಕೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕಿನ ವಕೀಲರ ಸಂಘದ ಹಿರಿಯ ಕಿರಿಯ ವಕೀಲರು, ಕಾರವಾರ ಹಾಗೂ ಕುಮಟಾದ ಬಾರ್ ಕೌನ್ಸಿಲ್ನ ಕೆಲ ಸದಸ್ಯರು, ನ್ಯಾಯಾಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವಕೀಲರ ಸಂಘದ ಕಾರ್ಯದರ್ಶಿ ವಿನಾಯಕ್ ನಾಯ್ಕ್ ಸ್ವಾಗತಿಸಿದರು. ಗುರು ನಾಯ್ಕ್ ನಿರ್ವಹಿಸಿದರು. ಆರ್ಟಿ ಗೌಡ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.